ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ. ವಕ್ಫ್ ವಿಚಾರ ಭಾಳ ಚರ್ಚೆ ನಡೀತಿದೆ ದೇಶವ್ಯಾಪಿ. ನೀವು ತಮ್ಮ ಜಿಲ್ಲೆಯ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳ್ತೀರಿ, ಈ ಕುದಾಕ ಪ್ರಾಪರ್ಟಿ ಹೇ, ಕಾಂಪ್ರಮೈಸ್ ನಹಿ ಕರ್ನಾ, ಒಂದೊಂದು ಇಂಚು ಕೂಡ ವಾಪಸ್ ತರಬೇಕು ಅನ್ನೋ ಮೌಖಿಕ ಆದೇಶವನ್ನು ತಮ್ಮ ವಕ್ಫ್ನ ಮಂಡಳಿಯ ಅಧಿಕಾರಿಗಳಿಗೆ ಕೊಡ್ತೀರಿ. ಅದಕ್ಕೆ ಪೂರಕವಾಗಿ ಸಾಕಷ್ಟು ನಿರ್ಧಾರಗಳನ್ನು, ವಕ್ಫ್ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ತಾವು ತಗೊಂಡಿರ್ತೀರಿ. 2,000ಕ್ಕೂ ಅಧಿಕ ನೋಟಿಫಿಕೇಶನ್ಗಳನ್ನು ಕೊಟ್ಟಿರ್ತೀರಿ ವಕ್ಫ್ನ ಅತಿಕ್ರಮಣದ ವಿರುದ್ಧ. ನೀವು ನಂತರ ಸ್ಪಷ್ಟನೆಯನ್ನು ಕೊಟ್ಟರಿ, ಎಲ್ಲ ನಾನು ನೋಟಿಸನ್ನು ಕೊಟ್ಟರಿ, ತಾವು ನಂತರ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರಿ. ಕಾಂಗ್ರೆಸ್ ಅತಿಕ್ರಮಣ ಮಾಡಿರುವಂಥ ವಿಷಯ ನಾನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರಿ. ಅಲ್ಲಿ ನೀವು ನೋಟಿಸ್ ಏನು ಕೊಟ್ಟಿದ್ರಿ, ಅದರಲ್ಲಿ ಸಾಕಷ್ಟು ಕಾಂಗ್ರೆಸ್ ಆದರೂ ಕೂಡ ಸಾಕಷ್ಟು ಜನ ರೈತರು ಕೂಡ ಇದ್ರು ಅನ್ನೋದು ನಮ್ಮ ಆರೋಪ ಆಗಿದೆ. ಅದಕ್ಕೆ ಪೂರಕ ನೀವು ಪೂರ್ತಿ ತಿಳ್ಕೊಂಡಿದ್ರೆ ಮುಗಿಸ್ಬಿಡ್ತೀನಿ. ನನ್ನ ಸ್ಪಷ್ಟೀಕರಣ ಅಲ್ಲ, ನನ್ನ ಸ್ಪಷ್ಟೀಕರಣವನ್ನು ಕೂಡ ಹೇಳ್ತೀರಾ ನೀವು? ನಿಮ್ಮದೇ ವಿಡಿಯೋ ವೈರಲ್ ಆಯಿತು ಬೊಮ್ಮಾಯಿ ಅವರೇ, ಖುದಾಕ ಪ್ರಾಪರ್ಟಿ ಒಂದೊಂದು ಇಂಚನ್ನು ಬಿಡಬಾರ್ದು ಇದನ್ನ ಅಂತ ನೀವೇ ಮಾತಾಡಿದ್ರಿ, ನೀವೇ ಭಾಷಣ ಮಾಡಿ. ನೋಡಿ, ಅನ್ವರ್ ನಾಲ್ಪಾಡ್ ಅವರು ರಿಪೋರ್ಟನ್ನು ಮಂಡಿಸಿದ್ರು. ಎಸ್, ಆ ರಿಪೋರ್ಟಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಇನ್ಕ್ಲೂಡಿಂಗ್ ಬೆಂಗಳೂರಲ್ಲಿ ಪ್ರಮುಖ ಪ್ರಾಪರ್ಟಿಗಳನ್ನು ಕಾಂಗ್ರೆಸ್ ಮುಖಂಡರೇ ಅದನ್ನು ಕಬ್ಜಾ ಮಾಡಿದ್ದಾರೆ, ಅತಿಕ್ರಮಣ ಮಾಡಿದ್ದಾರೆ, ಅದರ ಲಾಭವನ್ನು ಪಡಿತಾ ಇದ್ದಾರೆ, ಅದರ ಮೇಲೆ ಕಟ್ಟಡ ಕಟ್ಟಿದ್ದಾರೆ, ಬಾಡಿಗೆ ಕೊಟ್ಟಿದ್ದಾರೆ, ಅದರ ಲಾಭ ಸಮುದಾಯಕ್ಕೆ ಮುಟ್ತಾ ಇಲ್ಲ ಅನ್ನುವಂಥದ್ದು ಎಲ್ಲ ವಿವರವಾದ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾನು ಹೇಳಿದ್ದು, ನೋಡಿ, ಸಮುದಾಯದ ಒಂದು ಜಮೀನು ನಿಮ್ಮದು ದೇವರ ಹೆಸರಲ್ಲಿರ್ತದೆ. ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು, ರಾಜಕೀಯ ನಾಯಕರು ಭಾಳ ವರ್ಷದಿಂದ ಇದನ್ನು ಕಬ್ಜಾ ಮಾಡಿದ್ದಾರೆ. ಇದನ್ನು ನೀವು ತಗೋಬೇಕು ವಾಪಸ್ಸು ಅನ್ನೋಂಥ ಮಾತನ್ನು ನಾನು ಹೇಳಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಯಾವುದೇ ವಾಫ್ ಬೋರ್ಡ್ ಮೀಟಿಂಗು ಆಗಿರಲಿಲ್ಲ, ನಮ್ಮ ಸರ್ಕಾರ ಆದೇಶವೂ ಇರಲಿಲ್ಲ. 50 ವರ್ಷ 60 ವರ್ಷ ಇರೋ ರೈತರಿಗೆ ನೀವು ಒಕ್ಕಲೆ ಎಬ್ಸ್ಬೇಕಂತ ಎಲ್ಲೂ ಕೂಡ ನಿರ್ಣಯಗಳೇ ಆಗಿಲ್ಲ. ನಾನು ಇಷ್ಟೇ ಹೇಳಿಸ್ತೀನಿ, ನನ್ನ ಕಾಲದಲ್ಲಿ ಯಾವುದಾದ್ರೂ ಒಂದು ಆದೇಶವನ್ನು ನನ್ನ ಕಚೇರಿಯಿಂದ ವಾಫ್ ಬಗ್ಗೆ ಯಾವುದೇ ರೀತಿಯ ನಿರ್ಣಯ ಇರ್ಬೋದು, ಒಂದು ವಾಫ್ ಬಗ್ಗೆ ನನ್ನ ಕಚೇರಿಯಿಂದ ಯಾವುದಾದ್ರೂ ಹೋಗಿ ತೋರಿಸಿದರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ನೋಡಿ, ಇದು ಅಪಪ್ರಚಾರ ನಡೀತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಮತದಾರರಲ್ಲಿ ಗೊಂದಲ ಮಾಡೋದಕ್ಕೆ ವ್ಯವಸ್ಥಿತವಾದ ಅಪಪ್ರಚಾರ ನಡೆದಿದೆ ಸರ್. 2,000 ಪ್ರಕರಣಗಳು ಬಿಜೆಪಿ ಅವಧಿಯಲ್ಲಿ ಆಗಿದೆ ಅಂತ ಸ್ಟ್ಯಾಟಿಸ್ಟಿಕ್ಸ್. ಬಿಜೆಪಿ ಟೈಮ್ನಲ್ಲಿ ಕೊಟ್ಟಿರೋ ನೋಟಿಸ್ಗಳು ಏನು ಅಂತ ಇಲ್ಲ, ಅದು ನೋಡಿ, ಈಗಾಗಲೇ ಮಾಧ್ಯಮದಲ್ಲಿದೆ. ಮೈನಾರಿಟಿ ಮತ್ತು ಹಿಂದುಳಿದ ವರ್ಗದ ಒಂದು ಸದನ ಸಮಿತಿ ರಿಪೋರ್ಟನ್ನು ಕೇಳಿದಾಗ ಅವೆಲ್ಲ ವಿವರಗಳು ಕೊಟ್ಟಿದ್ದಾರೆ. ಆ ಸಮಿತಿಯವರು ಒಂದು ಶಿಫಾರಸು ಮಾಡಿದರು, ಯಾವ್ಯಾವುದು ನಿಮ್ಮದು ಒರಿಜಿನಲ್ ವಾಫ್ ಅಂತಿತ್ತು, ವಾಫ್ ಇದ್ದಿದ್ದನ್ನು, ವಾಫ್ ಅಂತ ಹೆಸರಿದ್ದದ್ದನ್ನು ಅತಿಕ್ರಮಣ ಮಾಡಿದ್ದಾರೆ, ಅವುಗಳನ್ನು ತಗೊಳ್ರಿ ಅಂತಂದರು. ಅದು ನನ್ನ ಆಜ್ಞೆ ಅಲ್ಲ, ನನ್ನ ಸರ್ಕಾರದ ಆಜ್ಞೆ ಅಲ್ಲ, ನನ್ನ ಆಜ್ಞೆನೂ ಕೂಡ ಅಲ್ಲ. ಅದನ್ನು ಲೆಜಿಸ್ಲೇಚರಲ್ಲಿ ಪ್ಲೇಸ್ ಮಾಡಿದರು. ಆಮೇಲೆ ವಾಫ್ನವ್ರು ಮಾಡಿದರು. ನಾನಿದ್ದಾಗ ಒಂದು ವಾಫ್ ಅದಾಲತನ್ನು ಮಾಡಿಲ್ಲ, ವಾಫ್ ಟ್ರಿಬ್ಯುನಲ್ಲು ಕೂಡ ನಾವು ಮಾಡಿಲ್ಲ. ರೈತರದ ತೆಗೆಯೋದಕ್ಕೆ ನಮ್ಮ ಕಡೆ ಯಾವುದೂ ಆದೇಶ ಇಲ್ಲ. ನಿಮ್ಮ ಕೈಯಲ್ಲಿ ಅನ್ವರ್ ಮಾಣಿಪ್ಪಾಡಿ ವರದಿ ಅನ್ನುವಂಥ ಒಂದು ದೊಡ್ಡ ಅಸ್ತ್ರ ಇತ್ತು, ಯಾಕೆ ಪ್ರಯೋಗ ಮಾಡಲಿಲ್ಲ ನೀವು? ಇಲ್ಲ, ಪ್ರಯತ್ನ ಆಗಲ್ಲ. ಅದೇನಂದರೆ ಅದಕ್ಕೊಂದು ವ್ಯವಸ್ಥೆ. ಈಗ ಒಂದು ಅಲಿಗೇಷನ್ ಬರ್ತಾ ಇದೆ, ವಿಜೇಂದ್ರರು ತಡೆದ್ರು ಅದನ್ನು ಅಂತ. ನಿಮ್ಮ ಮೇಲೂ ಒತ್ತಡ ಇತ್ತ ವಿಜೇಂದ್ರರಿಂದ? ಏನು ಆಕ್ಷನ್ ತಗೊಳ್ಬೇಡಿ ಪಾಪ ಅವ್ರು ಏನು ಆ ವಿಷಯದಲ್ಲಿ ಯಡಿಯೂರಪ್ಪ ವಿಜೇಂದ್ರಾಗಲಿ ಮಾತಾಡೇ ಇಲ್ಲ. ಸುಮ್ಮನೆ ಈಗ ನನಗೇನು ಅದ್ರ ಬಗ್ಗೆ ಏನು ಯಾರೇನು ಲೆಟರ್ ಬರೆದ್ರು ಅಂತೆಲ್ಲ ಏನು ಹೇಳ್ತಾರೆ. ನನಗನ್ನಿಸ್ತಾ ಇದೆ ಅದೇನು ಸತ್ಯ ಇಲ್ಲ ಅಂತ ಅನಿಸ್ತದೆ ನನಗೆ. ಯಾಕಂದರೆ ನನ್ನ ಗಮನಕ್ಕಂತೂ ಯಾವತ್ತೂ ಬಂದಿಲ್ಲ ಅದು. ಯಾರು ತಂದಿಲ್ಲ, ಬಂದಿಲ್ಲ, ಆ ಪ್ರಶ್ನೆನೇ ಉದ್ಭವಿಸಿಲ್ಲ. ಬಟ್ ಅನ್ವರ್ ಮಾಣಿಪ್ಪಾಡಿ ವರದಿ ಮೇಲೆ ನೀವು ಕ್ರಮ ಕೈಗೊಂಡಿದ್ರೆ ನೀವು ಅಲ್ಪಸಂಖ್ಯಾತರ ದೃಷ್ಟಿಯಲ್ಲಿ ಹೀರೋ ಆಗಿಬಿಡ್ತಿದ್ರಿ ನೀವು. ಅಲ್ಲಲ್ಲ, ಅನ್ವರ್ ಮಾಣಿಪ್ಪಾಡಿ ಯಾವ್ಯಾವುದೋ ರಾಜಕಾರಣಿಗಳು ಕಬ್ಜಾ ಮಾಡ್ಕೊಂಡಿದ್ದ ಜಮೀನನ್ನು ಬಿಡಿಸಿ ಬಡ ಮುಸ್ಲಿಮರಿಗೆ ಒಳ್ಳೇದು ಮಾಡಿದ್ರು ಇವರು ಅಂತ. ಅಲ್ಲಲ್ಲ, ಒಂದು ನಿಮಿಷ, ಅದೇನಾಗಿತ್ತು, ಉಪಲೋಕ ಆಯುಕ್ತದಲ್ಲಿ ಇದು ಇತ್ತು, ಅದರ ಬಗ್ಗೆ ತನಿಖೆ ಆಯಿತು. ತನಿಖೆಯಾಗಿ ವರದಿ ಬಂದು ಹಿಂದಿನ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿದರು, ಆಲ್ಮೋಸ್ಟ್ ರಿಜೆಕ್ಟ್ ಮಾಡಿದರು. ಅದ್ರ ಬಗ್ಗೆ ಏನಿಲ್ಲ. ಆಮೇಲೆ ಅಸೆಂಬ್ಲಿಯಲ್ಲಿ ಅದನ್ನು ಪ್ಲೇಸ್ ಮಾಡೋಕ್ಕೆ ಬಿಡಲಿಲ್ಲ. ನಾವು ಅಸೆಂಬ್ಲಿಯಲ್ಲಿ ಪ್ಲೇಸ್ ಮಾಡಿದ್ವಿ. ಮುಂದಿನ ಕ್ರಮ ಈಗ